ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿಂದ ನಡೆಯುತ್ತಿರುವ ICC ಮೆನ್ಸ್ T20 ವರ್ಲ್ಡ್ ಕಪ್ ಮ್ಯಾಚಲ್ಲಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಯಾವ ಥರ ಇದೆ, ಹಾಗೆ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳ್ತಾರೆ, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಪ್ಲೇಯಿಂಗ್ 11ನಲ್ಲಿ ಏನೋ ಅಷ್ಟೊಂದು ಚೇಂಜಸ್ ಆಗಲ್ಲ ಅಂತ ಹೇಳಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಇರ್ತಾರೆ, ಹಾಗೆ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಅವ್ರನ್ನ ಆಚೆ ಇಡೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಒಂದು ಕಳಪೆ ಪ್ರದರ್ಶನದಿಂದ ಅವ್ರನ್ನ ಆಚೆ ಇಡಲೇಬೇಕಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆ ಶಿವಮ್ ದುಬೆ ಅವರು ಕೂಡ ಇರ್ತಾರೆ, ತಿಲಕ್ ವರ್ಮಾ ಅವರು ಕೂಡ ಏನಲ್ಲಿ ಆಡೋ ಚಾನ್ಸ್ ಇದೆ. ಹಾಗೆ ರಿಂಕು ಸಿಂಗ್ ಅವರಂತೂ ಇದ್ದೇ ಇರ್ತಾರೆ. ಹಾಗೆ ಬಾಲಿಂಗ್ ಲೈನಪ್ಪಲ್ಲಿ ನೋಡೋದಾದರೆ ಒಂದು ಹರ್ಷದೀಪ್ ಸಿಂಗ್ ಅವರಾಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಹಾಗೆ ಜಸ್ಪ್ರೀತ್ ಬುಮ್ರಾ ಒಂದು ಸ್ಪೀಡ್ ಬಾಲರ್, ಅತ್ಯಂತ ವೇಗಿ ಬಾಲರ್ ಅಂತ ಹೇಳ್ಬೋದು, ಇವರೆಲ್ಲ ಕೂಡ ಇರ್ತಾರೆ. ಹಾಗೆ ಹರ್ಷಿತ್ ರಾಣಾ ಅವರು ಇಂಜುರಿಯಿಂದ ಹೊರಗಡೆ ಉಳಿದಿದ್ದಾರೆ. ಅವರ ರಿಪ್ಲೇಸ್ಮೆಂಟ್ ಆಗಿ ಬೇರೆ ಬಾಲರ್ನ ಹಾಕೊಳ್ತೀನಿ ಅಂತ ಹೇಳಿದ್ದಾರೆ. ಯಾರು ಮೊಹಮ್ಮದ್ ಸಿರಾಜ್ ಬರ್ತಾರಾ ಅಂತ ಕಾಯ್ದು ನೋಡಬೇಕು. ನೋಡೋಣ ಇವತ್ತು ನಮ್ಮ ಟೀಮ್ ಇಂಡಿಯಾ ಯಾವ ಥರ ಅಮೆರಿಕ ವಿರುದ್ಧ ಆಡುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.